ಅವರ ಧೈರ್ಯ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅವರ ಧೈರ್ಯದ ವಿಷಯದಲ್ಲಿ ನನಗೆ ಯಾರಾದರೂ ರೋಲ್ ಮಾಡಿಲ್ಲ ಅಂತ ಇದ್ದರೆ ಒಬ್ಬರು ರವಿ ಸರು, ಬಿಟ್ಟರೆ ಕೃಷ್ಣಪ್ಪಣ್ಣ. ಒಂದು ಚೂರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವುದಕ್ಕೂ. ಆಮೇಲೆ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಅಂದರೆ ಏನೇನೋ ಮಾಡಿ 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 ಅನುಭವ ಗಳಿಸಿ ಅದರಿಂದ ಬಂದಿರೋ ಒಂದು ಬುದ್ಧಿವಂತಿಕೆ ಇರುತ್ತಲ್ಲ, ಅದನ್ನು ಯಾವ ಯೂನಿವರ್ಸಿಟಿನೂ ಬ್ಲ್ಯಾಕ್ ಬೋರ್ಡಲ್ಲಿ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹೆಂಗೆ ಅದನ್ನು ಕಲ್ತಿದ್ದಾರೆ. ಒಂದು ಸಿನಿಮಾ ಅಂದರೆ ಏನು, ಒಂದು ಕಥೆ ಅಂದರೆ ಏನು, ಯಾಕೆ ಸಿನಿಮಾ ಮಾಡಬೇಕು, ಮಂದಿ ಯಾಕೆ ನೋಡ್ತಾರೆ, ಇದನ್ನು 2 ಸೆಕೆಂಡಲ್ಲಿ ಹೇಳ್ತಾರೆ. ನಾವು ಮನುಷ್ಯರಿಗೆ ಹುಟ್ಟಿಲ್ಲ, ಸಿನಿಮಾ ಕ್ಯಾಮರಾಗೆ ಹುಟ್ಟಿದ್ದೀವಿ ಅನ್ನೋ ರೇಂಜಿಗೆ ನಾವು ಸಿನಿಮಾನ ಉಸಿರಾಡ್ತಿರ್ತೀವಿ. ನಮಗೆ ಗೊತ್ತಾಗದೇ ಇರೋದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹಂಗಲ್ಲಪ್ಪ ಇದು ಹಿಂಗೆ ಮಾಡಿಬಿಡೋಣ. ಪ್ರಮೋಷನ್ ಬಗ್ಗೆನೂ ಅಷ್ಟೇ. ಇವತ್ತು ಮುಂಗಾರು ಮಳೆ ಮಾಡಿದಾಗ ಒಂದು 5-6 ಕ್ಯಾಮ್ರಾ ಬಂದರೆ ದೊಡ್ಡದು. ಇವಾಗ ನಮ್ಮ ಕಣ್ಣು ಮುಂದೆ 20-30 ಕ್ಯಾಮ್ರಾಗಳಿದೆ. ಇದೆಲ್ಲದೂ ಗೊತ್ತವ್ರು, ಅದು ಹೆಂಗೆ ಅಪ್ಡೇಟ್ ಆಗ್ತಾರೆ ಏನು. ನನಗೆ ಯಾವತ್ತೂ ತುಂಬ ವಂಡರ್ಫುಲ್ ವ್ಯಕ್ತಿಯಾಗಿ ಕಾಣಿಸ್ತಾರೆ ಕೃಷ್ಣಪ್ಪಣ್ಣ. ಅವರ ಮಾತುಗಳನ್ನು ಆಡಬೇಕು, ಅವ್ರನ್ನ ಗಂಗಣ್ಣ ಕರ್ಕೊಂಬರ್ಬೇಕು. ನಾನು ತುಂಬ ಇಷ್ಟಪಡೋ ಇನ್ನೊಂದು ವ್ಯಕ್ತಿ ಗಂಗಣ್ಣ. ಎಲ್ರಿಗೂ ನಮಸ್ಕಾರ. ಈಗಾಗಲೇ 7:15 ಆಗೋಗಿದೆ. ಎಲ್ರಿಗೂ ಬೋರ್ ಆಗ್ತಾ ಇದೆ. ನಾನು ಹೇಳೋಕ್ಕೇನು ಉಳಿಸಿಲ್ಲ. ಈಗಾಗಲೇ ರಂಗಾಯಣ ರಘು ಅವರು, ಸುಮುಖ್ರವರು, ಅಂಜಲಿ ಮತ್ತು ನಮ್ಮ ಹರಿಕೃಷ್ಣ ಅವರು, ಇನ್ನೊಂದು ಹೀರೋಯಿನ್ ಹೆಸರು ರಾಶಿಕಾ ಅವರು, ದತ್ತಣ್ಣ ಅವರು, ನಮ್ಮ ಜಯಂತ್ ಕಾಯಂಕಿಣಿಯವರು, ಎಲ್ಲರೂ, ನಮ್ಮ ಶಿವರಾಜ್ ಅವರು, ಸಂತೋಷ್ರವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ. ಯೋಗರಾಜ್ ಭಟ್ರು ಸಾಕಷ್ಟು ಹೇಳ್ತಾನೆ ಇದ್ದಾರೆ ಮಧ್ಯೆ. ಇದೇನಪ್ಪ ಅಂದರೆ, ಈ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟರು. ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ, ಕತೆ ಚೆನ್ನಾಗಿರಬೇಕು. ನಾವು ಕನ್ನಡಿಗರು, ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚೋಂಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಅದರಲ್ಲೂ ಯೋಗರಾಜ್ ಭಟ್ರಿಗೂ ನಮಗೂ ತುಂಬ ಬಾಂಧವ್ಯ. ಅವ್ರಿಗೂ ನಮಗೂ ಯಾವ ಥರ ಅಂದರೆ, ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅನ್ನಿಸೋ ಒಂದು ಮನಸ್ಸು ನನಗೆ ಬರಬೇಕಾದ್ರೆ ಅವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ, ಅದಕ್ಕೆ ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಅದರಿಂದ ಚಿತ್ರಕಥೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೂ ಆ ಭರವಸೆ ಇದೆ. ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ. ಏನಿವತ್ತು 2 ಹೆಣ್ಮಕ್ಳು ಮತ್ತು ಸುಮುಖ ಇದ್ದಾರೆ, ಹೊಸ ಪ್ರತಿಭೆಗಳನ್ನ ಈ ಕನ್ನಡ ಚಿತ್ರರಂಗ ತರಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ, ಅದನ್ನು ಗುರುಸೋ ಕೆಲಸ ನಾವು ಮಾಡ್ತಾ ಇಲ್ಲ. ಯೋಗರಾಜ್ ಭಟ್ರದ್ದು ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಚಿತ್ರ ಮನದ ಕಡಲು ಏನಾಗಿದೆ, ಎಲ್ಲರೂ ಮನಸ್ಸಿನಲ್ಲಿ ಕಡಲಾಗಿ ಉಳಿಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ. ಖಂಡಿತವಾಗೂ ತಮ್ಮ ಮಾಧ್ಯಮದವರ ಸಹಕಾರ ಬೇಕು. ಅದರಲ್ಲೂ ನನಗಿಂತಲೂ ನಮ್ಮ ಹೊಸ ಪ್ರತಿಭೆಗಳಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಬೇಕು. ಇವತ್ತು ಹೊಸಬರಾಗಿ ನಾಳೆ ಹಳಬರಾಗ್ತಾರೆ. ತಮಗೆ ಗೊತ್ತಿದೆ, ಈಗೇನು ಅವತ್ತು ಹೊಸ ಪ್ರತಿಭೆಗಳಿದ್ದರೂ ನಾವು ತೆಗೆದಾಗ ಈಗೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆದು ಹಳೆ ಪ್ರತಿಭೆಗಳಾಗಿದ್ದಾರೆ. ಇವರು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನಾದರೂ ಆಶಿಸ್ತೇನೆ. ತಮಗೆಲ್ಲರೂ ವಂದಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಇಪ್ಪತ್ತು ಬಾಲು 120 ರನ್ ಹೊಡೆದ್ರು ಕೃಷ್ಣಪ್ಪಣ್ಣ. ಗೆಳೆಯ ಗಂಗಣ್ಣ 2 ಮಾತಾಡಬೇಕು. ಯಾಕಂದರೆ ಏನ ಇದ್ರೆ ಕೇಳ್ಬಿಡಿ, ಬೇಗ ಆಗುತ್ತೆ. ನಿಮಗೂ ಅಲ್ಲ, ಇಲ್ಲೇ ಕೇಳ್ಬಿಡಿ, ಯಾಕೆಂದರೆ ಟೈಮ್ ಆಯಿತು. ಈಗ ಚಿತ್ರರಂಗದಿಂದ ನಾವು ದೂರ ಇರಬೇಕು ಅಂದರೆ ನಾವು 4 ಸಿನಿಮಾಗಳನ್ನು ಮಾಡಿದ್ವಿ. ಮಧ್ಯೆ ರಾಜಕಾರಣಕ್ಕೆ ಹೋದ್ವಿ. ಚಿತ್ರರಂಗ ಯಾರೋ ಹೊಸಬರು ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಯಾಕೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸರಿಯಾದ ಕಥೆ, ನಿರ್ದೇಶನ ಮತ್ತು ಕನ್ನಡಕ್ಕೆ ಹತ್ತಿರವಾದ ಭಾಷೆಗಳನ್ನ ಬಳಕೆ ಕಮ್ಮಿ ಆದೋ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಂತ ಯೋಗರಾಜ್ ಭಟ್ರ ಮೂಲಕ ಇವತ್ತು ಮಾಡೋಕ್ಕೆ ಹೊರಟಿದ್ದೀವಿ ಅಷ್ಟೇ. ಬೇಡ ಬೇಡ
ಹಾಂ ಹಾಂ ಇಲ್ಲ ಮಾಡಿದ್ದೀವಿ ಮಧ್ಯೆ. ಈಗ ಮತ್ತೆ ಮೊಗ್ಗಿನ ಮನಸ್ಸು ಕೂಡ ಮಾಡಿದ್ದೀವಿ. ಈಗ ಭಟ್ರು, ಈಗ ಕೇಳಿ, ಭಟ್ರಿಗೆ ನಾನು ಮೊದಲೇ ಹೇಳಿದ್ದೆ, ನನ್ನ ಬಿಟ್ಬಿಡಿ ಭಟ್ರೆ, ನಿಮ್ಮ ಟ್ಯಾಲೆಂಟ್ನ ಇಡೀ ಕನ್ನಡ ಚಿತ್ರರಂಗ ತೋರಿಸ್ಬೇಕು ಅಂತ ಹೇಳಿ ಬ್ಯುಸಿ ಆದರು. ಆದರೆ ಅವರ ಒಂದು ಓಟಕ್ಕೆ ನಾವು ಬ್ರೇಕ್ ಹಾಕಬಾರ್ದು. ನನಗೆ ವೃತ್ತಿನಲ್ಲಿ ಸಿನಿಮಾ ಒಂದೇ ಇಲ್ಲ, ರಾಜಕಾರಣ ಇದೆ, ನನ್ನದೇ ಆದ ಬಿಸ್ನೆಸ್ ಇದೆ, ಆ ಕಡೆಗೆ ಹೆಚ್ಚು ಗಮನ ಕೊಟ್ವಿ. ಯೋಗರಾಜ್ ಭಟ್ರು ಸ್ನೇಹ ಮಾಡಿದ್ಮೇಲೆ ಮಧ್ಯೆ ಒಂದು 3-4 ವರ್ಷದಿಂದ ಬಂದಿದ್ದರು. ಆಗ ಕರೋನಾ ಬಂತು, ಮಾಡೋಕ್ಕಾಗಲಿಲ್ಲ. ಮತ್ತೆ ಒಂದು ವರ್ಷದಿಂದ ಬಂದು ಮಾಡೋಣ ಅಂತ ಅಂದರು, ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಇಲ್ಲ ಅವತ್ತು ಆ ದಿವಸಗಳಲ್ಲೂ ಮುಂಗಾರು ಮಳೆ ಸರ್ಕಸ್ ಮಾಡಿಲ್ಲ. ಬೇರೆ ಬೇರೆ ಕಡೆ ಹೋಗಿ ಸರ್ಕಸ್ ಮಾಡಿದರು. ನಮ್ಮ ಹತ್ರ ಏನು ಸರ್ಕಸ್ ಮಾಡಿಲ್ಲ. ಹೇಳಿದ್ರು ನಿಮ್ಗೆ ಇಷ್ಟ ಆಗಿದೆಯಾ ಮಾಡಿ ಅಂದೆ, ಮಾಡಿದ್ರು. ಈಗ ಮುಂಗಾರು ಮಳೆನೂ ಕತೆ ಹೇಳಿದ್ರು, ಅದು ಇಷ್ಟ ಆಗಿನೇ ಮಾಡಿದ್ದು. ಮನದ ಕಡಲು ಕತೆ ಹೇಳಿ ಇಷ್ಟ ಆಗಿನೇ ಅವರು ಎಲ್ಲರೂ ಟೀಮ್ ಸೆಟ್ ಮಾಡಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.